ಮಾಂಸಾಹಾರ ಅಂದರೆ ಗೋಚರವಾದ ಜೀವ ಆಹಾರ, ಅದು ಮಾಂಸಾಹಾರ. ಸಸ್ಯಾಹಾರ ಅಂದರೆ ಅಗೋಚರವಾದ ಜೀವ ಆಹಾರ, ಮಡಿ ಮೈಲಿಗೆ, ಮೇಲು ಕೀಳು, ಇವುಗಳಲ್ಲೇ ನಮ್ಮ ಜೀವನ ಎಲ್ಲ ವ್ಯರ್ಥ ಆಗ್ತಾಯಿದೆ. ಯಾವುದೇ ಧರ್ಮವೋ ಜಾತಿಯೋ ಜನಾಂಗವೋ ವ್ಯಕ್ತಿಯೋ ದ್ವೇಷದ ಕಿಚ್ಚಿಗೆ ಒಳಗಾದಾಗ ಇಂಥವಲ್ಲ. ಮನುಷ್ಯ ಹೆಚ್ಚು ಜ್ಞಾನಿಯಾಗಿದ್ದಾನೆ, ದಿನದಿನಕ್ಕೆ ಜ್ಞಾನಿ ಆಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಆದರೆ ಈ ಕಾಲಮಾನದಲ್ಲೂ ಕೂಡ ನಾವು ಸೇವಿಸುವ ಆಹಾರ ಅಥವಾ ಧರಿಸುವ ಉಡುಪು ಆಯಾಯ ಸ್ಥಳಕ್ಕೆ ಆಯಾಯ ಸಂಸ್ಕೃತಿಗೆ ಅನುಗುಣ ಅಂತ ಮಂದಟ್ಟು ಮಾಡಬೇಕಾಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಂಡ್ಯದಲ್ಲಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಸೇವನೆ ಎತ್ತಂಗಡಿ ಮಾಡ್ತಾರೆ. ಅವರು ಅಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಬೇಕಾಗಿರುತ್ತೆ. ಒಂದಿನ ನಿರ್ದೇಶಕರು ರಜಾ ಮೇಲೆ ಹೋಗ್ತಾರೆ. ಈಗ ಮೋಹನ್ ರಾಮ್ ಪ್ರಭಾರ ನಿರ್ದೇಶಕರಾಗಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಆಗ ಅವ್ರ ಚೇಂಬರ್ಗೆ 2 ಹಾವುಗಳು ಬರ್ತವೆ. ಇವರು ಬೆಚ್ಚೋಗಿರ್ತಾರೆ. ಮೋಹನ್ ರಾಮ್ ಅದರ ಟೇಬಲ್ ಮೇಲೆ ಕೂತ್ಕೊಳ್ತಾರೆ ಮತ್ತು ಕೂತ್ಕೊಂಡು ಹಾವುಗಳನ್ನ ಕರೆಸಿ ಆ ಹಾವುಗಳನ್ನ ಕಾಡು ಬಿಟ್ಟರು ಅಂತ ಹೇಳಿ ಒಂದು ದುಡ್ಡು ಕೊಟ್ಟು ಆವಾಗದಲ್ಲಿ ಇವ್ರಿಗೆ ಆ ಶ್ರೀರಾಮನವ್ರಿಗೆ ಇಂಗ್ಲೀಷ್ ಬರಲ್ಲ, ಇವ್ರಿಗೆ ಅಸಮೀಸ್ ಬರಲ್ಲ ಎಂಬ ಹಾವಭಾವದಲ್ಲಿ ಹೇಳಿ ಕಳಿಸ್ಕೊಡ್ತಾರೆ. ಸಿಕ್ಕಾಪಟ್ಟೆ ದುಡ್ಡು ಕೊಟ್ಬಿಡ್ತಾರೆ. ಆಮೇಲೆ ಉಸಿರಾಡ್ತಾರೆ ಅವರು. ಮುಂದಿನ ದಿನ ನೆಕ್ಸ್ಟ್ ಡೇ ಡೈರೆಕ್ಟ್ರು ಬರ್ತಾರೆ. ಬಂದ್ಮೇಲೆ ಗೊತ್ತಾಗುತ್ತೆ ಹಾವುಗಳವರು ಚೇಂಬರ್ಗೆ ಬರಲ್ಲ. ಬಂದ್ಮೇಲೆ ಗೊತ್ತಾಗುತ್ತೆ, ಯಾರೋ ಹೇಳ್ತಾರೆ ಮೋಹನ್ ರಾಮ್ ಹಿಡಿಸ್ಬಿಟ್ರು ಅಂತ ಗೊತ್ತಾಗುತ್ತೆ. ಅವರು ಕೋಪ ಆಗೋಗುತ್ತೆ ಅವ್ರಿಗೆ, ಸಿಕ್ಕಾಪಟ್ಟೆ ಕರೆಸ್ತಾರೆ. ಅವರು ಕರೆಸ್ಬಿಟ್ಟು, ಏನ್ರಿ ನಾವು ಎಷ್ಟು ದಿನದಿಂದ ನೋಡ್ಕೊಂಡಿದ್ದೆ ಹಾವುಗಳನ್ನ, ನೀವು 2 ಹಿಡಿಸ್ಬಿಟ್ಟು ತಿಂದ್ಬಿಟ್ರ ಅಂತ ಹೇಳ್ತಾರೆ ಅವ್ರಿಗೆ. ಇವ್ರಿಗೆ ಗಾಬರಿ ಆಗ್ತದೆ. ಗಾಬರಿ ಆಗಬೇಕಾಗಿರಲಿಲ್ಲ ಮೋಹನ್ ರಾಮ್ಗೆ, ಅಲ್ಲಿಯ ಸಂಸ್ಕೃತಿ, ಅಲ್ಲಿ ಆಹಾರ ತಿಂದಿದ್ರೆ. ಯಾಕಂದರೆ ಹಾವು ಅಲ್ಲಿನ ಆಹಾರ ಆಗಿತ್ತು, ಅಲ್ಲಿನ ಸಂಸ್ಕೃತಿಯಾಗಿತ್ತು. ಈ ರೀತಿ ಇದೆಯಪ್ಪ, ಅದು ನಿಮ್ಮ ಥರನೇ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ತುಂಬ ದುಃಖವಾದ ಸಂಖ್ಯೆ ಅಂತಂದರೆ, ನಮ್ಮದೇ ಉದಾಹರಣೆ ಅದು, ಮರೆಯೋಕೆ ಆಗ್ತಾನೇ ಇಲ್ಲ. ಹರಿಯಾಣದ ಎಂಥದ್ದು ಜಜ್ಜರ್ ಅನ್ನೋ ಊರಿನಲ್ಲಿ ದಲಿತರು ಗೋಮಾಂಸ ತಿನ್ನುವಂಥ ಅವ್ರನ್ನ 8 ಜನರನ್ನ ಕೊಂದಾಕ್ಬಿಡ್ತಾರೆ. ವೇದ ಉಪನಿಷತ್ ಋಷಿಗಳ ಗೋಮಾಂಸ ಸೇವನೆಯನ್ನು ನಿಲ್ಲಿಸಿದ ಪರಿಣಾಮವಾಗಿ ಈ ಕೊಲೆಗಳಾಗ್ತವೆ. ಕೊಂದವರು ಯಾರಪ್ಪ ಅಂದರೆ ಗೋರಕ್ಷಣಾ ಮಂಚ ಅಂತ ವಿಶ್ವ ಹಿಂದೂ ಉಪನಿಷತ್ನ ಸಂಘಟನೆ ಅದು. ನಾನು ಅವತ್ತೇ ಘೋಷಣೆ ಮಾಡಿದೆ, ಇಂದಿನಿಂದ ನಾನು ಗೋಮಾಂಸ ಮಾತ್ರನೇ ತಿಂತೀನಿ ಅಂತ. ಗೋಮಾಂಸ ತಿಂದೆ, ಆದರೆ ವಚನ ಭ್ರಷ್ಟ ಆದೆ. ಯಾಕಂದರೆ ನಾನು ಮೀನು ಬೇರೆ ಬಿಡಲಿಲ್ಲ. ಮತ್ತೊಂದು ಉದಾಹರಣೆ ಕೊಡ್ತೀನಿ ಯಾವ ಥರ ಇದೆ ಅಂತ. ಇದು ಬಂಗಾಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಬ್ರಾಹ್ಮಣರಲ್ಲಿ ಬ್ರಾಹ್ಮಣರು ಭಟ್ಟಾಚಾರ್ ಅಂತ ಒಬ್ಬರಿರ್ತಾರೆ. ಭಟ್ಟಾಚಾರ್ ಅದೇನೋ ಚತುರ್ವೇದಿ ಅಂತನೋ ಏನೋ ಕರೀತಾರೆ ಅವ್ರನ್ನ. ನಮ್ಮ ಸ್ನೇಹಿತರೊಬ್ಬರು ಕರ್ನಾಟಕದವರು, ಸತ್ಯನಾರಾಯಣ ಮಲ್ಲಿಪಟ್ನ ಅಂತ, ಅವ್ರ ಮಗಳನ್ನ ಆ ಭಟ್ಟಾಚಾರ್ ಅವ್ರ ಮಗ, ಇವರು ಬ್ರಾಹ್ಮಣರನ್ನೇ ನಮ್ಮ ಮೋಸ್ಟ್ಲಿ ಮಲ್ಲಿಕಾರ್ಜುನ ಸತ್ಯನಾರಾಯಣ ಅವರು ಕೂಡ ಬ್ರಾಹ್ಮಣರು ಅನ್ಕೊಂಡಿದ್ದೀನಿ ನಾನು. ಅವ್ರ ಮಗಳನ್ನ ಅದೇ ಒಂದು ಬ್ರಾಹ್ಮಣರ ಮನೆಗೆ ಹುಡುಗ ಮದುವೆ ಆಯ್ತಾನೆ. ಅಲ್ಲಿಯ ಸಂಪ್ರದಾಯ ಏನಪ್ಪ ಅಂದರೆ, ಮುಂದೆ ಅಡಿಯಾಗಬೇಕಾದವನು ಮೀನುಗಳನ್ನು ತಗೊಂಡ್ಬಿಡ್ತಾನೆ. ಯಾರ ಮನೆಗೆ? ಹೆಣ್ಣಿನ ಮನೆಗೆ. ಅಲ್ಲಿ ಪ್ರಸಾದ ಅದನ್ನು ಅಡುಗೆ ಮಾಡಿ ಪ್ರಸಾದ ಅಂತ ಇಡೀ ಮನೆಯವರು ಸೇವನೆ ಮಾಡಬೇಕು. ಇದು ಸಂಪ್ರದಾಯಪ್ಪ. ಇನ್ನು ನನಗೆ ಅರ್ಥ ಆಗದಿರೋದು ಅಂದರೆ, ಬ್ರಾಹ್ಮಣರು ಮೀನನ್ನ ತಿಂದರೆ ಅದು ಮಾಂಸಾಹಾರ ಆಗಲ್ಲ. ಏನಪ್ಪ ಇದು ಅರ್ಥ?
ಏನು ಇದು ಇಂಡಿಯಾ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ ಪರಮಹಂಸ ಕೇಳಿದ್ರಿ ನೀವು. ನನಗಂತೂ ಆ ಸಂವೇದನಾಶೀಲ ಅಷ್ಟು ನೋಡೇ ಇಲ್ಲ. ಆವಾಹಿಸ್ಕೊಳ್ತಾರೆ ಅವರು ಆ ಥರದ ಒಂದು ಮನುಷ್ಯನ ದೇಹದೊಳಗೆ ಅಷ್ಟೊಂದು ಆವಾಹಿಸ್ಕೊಳ್ಳೋದು ಮತ್ತು ಬದುಕೋದು ಬೆರ್ಗ ಅವರು ಎಲ್ಲ ಕ್ರೈಸ್ತು ಬುದ್ಧ ಇನ್ನು ಯಾರ್ಯಾರು ಮಹಾತ್ಮಗಳು ಇರ್ತಾರೋ ಅವ್ರನ್ನೆಲ್ಲ ಆವಾಹಿಸ್ಕೊಳ್ತಾರೆ. ಅವ್ರು ತಮ್ಮೊಳಗೆ ಒಂದ್ಸಲ ಪೈಗಂಬರ್ನ ಆವಾಹಿಸ್ಕೊಳಕ್ಕೆ ಹೋಗ್ತಾರೆ. ಪೈಗಂಬರ್ ಹತ್ತಿರದವರೆಗೂ ಬರುತ್ತೆ ಅಲ್ಲೇ ನಿಂತು ಬಿಡುತ್ತೆ. ಪರಮಹಂಸ ಏನು ಅನ್ಕೋತಾರೆ, ಓಹೋ ನಾನು ಮೀನು ತಿಂತೀನಿ ಆದರೆ ಗೋಮಾಂಸ ತಿಂತ ಇಲ್ಲ, ಅದಕ್ಕೆ ಪೈಗಂಬರು ಭಾಗದಲ್ಲೇ ಅಂದ್ಕೊಡ್ತಾನೆ ಮತ್ತೆ ಎಲ್ಲ ಅಂದ್ಬಿಟ್ಟು ಪೈಗಂಬರನ್ನ ತನ್ನ ಒಳಗೆ ಕರ್ಕೊಳ್ಳೋಕ್ಕಾಗಿ ಗೋಮಾಂಸ ತಿಂತಾರೆ ಅವರು. ಇದು ನಮ್ಮ ಸಂಸ್ಕೃತಿ. ನಾವು ಇಂಥ ವ್ಯಕ್ತಿಗಳು ಇರುವ ನಾಡಲ್ಲಿ ಹುಡ್ತವರು ಸುಮ್ಮನೆ ಇದನ್ನೆಲ್ಲ ವ್ಯಾಜ್ಯ ಮಾಡ್ಕೊಂಡು ಕೂತಿದ್ದೀವಿ. ಇದನ್ನ ತಿನ್ನೋದು ಎಂದು ನೋಡಿ ಮೇಲು ಕೇಳು ಇವುಗಳಲ್ಲೇ ನಮ್ಮ ಜೀವನ ಎಲ್ಲ ವ್ಯರ್ಥ ಆಗ್ತಾ ಇದೆ. ಆದರೆ ವಿಪ್ಲವ ಏನಪ್ಪ, ಸಸ್ಯಾಹಾರಿ ಅವನು. ಪ್ರಾಣಿಗಳಿಗೇನೆ ಒಂದು ಮನೆ ಕಟ್ಸ್ಕೊಟ್ಟಿದ್ದ ಅವನು, ಪ್ರಾಣಿಗಳು ಸಾಕೋದಕ್ಕೇನೆ ಸಂರಕ್ಷಣೆಗಾಗಿ. ಆದರೆ ಆತ ಲಕ್ಷ ಮನುಷ್ಯರನ್ನ ಜಾಸ್ತಿ ಎಂಬುದರಲ್ಲಿ ಕುಡಾಕಿ ಬೇಯಿಸಿ ಅದರ ಒಡೆ ಸೇವಿಸ್ತಾ ಇದ್ದ ಅವನು. ಯಾವುದೇ ಧರ್ಮವೋ ಜಾತಿಯೋ ಜನಾಂಗವೋ ವ್ಯಕ್ತಿಯೋ ದ್ವೇಷದ ಕಿಚ್ಚಿಗೆ ಒಳಗಾದಾಗ ಇಂಥವೆಲ್ಲ ಆಗ್ತವೆ. ಅದು ಒಂದು ಸತ್ಯ, ವೈಜ್ಞಾನಿಕ ಸತ್ಯ ಹೇಳ್ತೀನಿ. ಜಗದೀಶ್ ಚಂದ್ರ ಬೋಸ್ ಅವರು ಅವ್ರದ್ದೊಂದು ಕಾಣಿಕೆ ಇದೆ, ವೈಜ್ಞಾನಿಕ ಕಾಣಿಕೆ. ಅದು ಸಸ್ಯಗಳು, ಗಿಡ ಮರಗಳು, ತರಕಾರಿಗಳನ್ನು ಕತ್ತರಿಸುವಾಗ ಏಟಾದಾಗ ಅವು ಯಾವ ಥರ ನರಳ್ತವೆ, ಯಾವ ಥರ ಚೀತ್ಗರಿಸ್ತವೆ ಅನ್ನೋದನ್ನು ಪ್ರಯೋಗ ಮಾಡಿ ತೋರಿಸ್ಕೊಡ್ತಾರೆ. ಅವರು ವೈಜ್ಞಾನಿಕವಾಗಿ ಸಾಧಿಸ್ತಾರೆ. ಇಷ್ಟೇ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಇದೇನನಿಸುತ್ತೆ, ಮಾಂಸಾಹಾರ ಅಂದರೆ ಗೋಚರವಾದ ಜೀವ ಆಹಾರ. ಅದು ಮಾಂಸಾಹಾರ. ಅದೇ ಸಸ್ಯಾಹಾರ ಅಂದರೆ ಅಗೋಚರವಾದ ಜೀವ ಆಹಾರ. ಈಗ ನಾವು ಇದು ಮಡಿಮೇರಿಗೆ ಮಾಡ್ತಾ ಇದ್ದೀವಿ. ಸಾಹಿತ್ಯ ಸಮಾಜದಲ್ಲಿ ಕೊಡಬೇಕೋ ಬೇಡವೋ ಅಂತ ಮಡಿಮೇರಿಗೆ ಮಾಡ್ತಾ ಇದ್ದೀವಿ. ಆಮೇಲೆ ದೊಡ್ಡ ವಿವಾದ ಮಾಡ್ಕೊಂಡು ಕೊಡ್ತಿದ್ವಿ. ಈಗ ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆ ಕೊಡ್ತಾರಪ್ಪ, ಅದಕ್ಕೂ ಸ್ವಲ್ಪ ದಿನ ವಿವಾದ ಮಾಡಿ ತಣ್ಣಗಾಯ್ತು ಅದು. ಈಗ ಯಾವುದು ಸಾಹಿತ್ಯ ಸಮ್ಮೇಳನ ಸಂವೇದನಶೀಲವಾದ್ದು ಅರ್ಹತೆಯೇ ಪಡೆದಿಲ್ಲ ಅಂತ ನನಗೆ ಅನಿಸುತ್ತೆ. ಮತ್ತು ಈ ವಿವಾದ ಹುಟ್ಟಾಕೊಂಡಿರೋದು ಮಂಡ್ಯ ಜಿಲ್ಲೆ ಹೃದಯವಂತರ ಜಿಲ್ಲೆ, ಮತ್ತು ಅಲ್ಲಿ ಬಹುಸಂಖ್ಯಾತರು ಮಾಂಸಾಹಾರಿಗಳು ನಮ್ಮ ಅತ್ತೆ ಮನೆ ಆದ, ಅದರಿಂದ ನನಗೆ ಚೆನ್ನಾಗಿ ಗೊತ್ತು. ಅಂಥ ಕಡೆ ಸಹಜವಾಗಿ ಆಗಬೇಕಾಯ್ತಿದ್ದು, ಅದ್ರ ಬದಲು ವಿವಾದ ಆಗಿದೆಯಲ್ಲ, ಇದು ಕೆಟ್ಟದು. ಅಕಸ್ಮಾತ್ ಸಾಂಕೇತಿಕವಾಗಿ ಅದರ ಏನು ಮಾಂಸಾಹಾರ ಸಸ್ಯಾಹಾರ ದೊಡ್ಡದಲ್ಲ ರೀ, ಎರಡು ಜೀವಾಹಾರಗಳೇ. ಅದು ನೋಡೋಕ್ಕೆ ಹೋದರೆ ಅದು ದೊಡ್ಡದಲ್ಲ, ದೊಡ್ಡ ವಿಷಯನೂ ಅಲ್ಲ. ಸಹಜವಾಗಿ ಇದು ಬಿಡ್ಬೇಕಾಯಿತು. ಅಕಸ್ಮಾತ್ ಮೈಲಿಗೆ ಮೇಲು ಕೀಳು ಅಂತ ಮಾಡ್ಕೊಂಡು ಅಲ್ಲೇನಾರು ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರನ ನಿಷಿದ್ಧ ಮಾಡಿದ್ರೆ ಇದು ಬಹುಸಂಖ್ಯಾತರ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ಇದಾಗಬಾರ್ದು. ನಾನು ಕೂಡ ಉಸ್ತುವಾರಿ ಸಚಿವರಾದ ಶ್ರೀ ಚೆಲುವರಾಯ ಸ್ವಾಮಿ ಅವರನ್ನು ವಿನಂತಿ